ನಗರದ ಬೇಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಚಿನ್ನಾಭರಣ ಕಳ್ಳತನದ ಘಟನೆ ವರದಿಯಾಗಿದ್ದು, ಸುಮಾರು 300 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಕಳವಾಗಿರುವ ಮಾಹಿತಿ ಲಭ್ಯವಾಗಿದೆ. ದೂರುದಾರರಾದ ಶ್ರೀಮತಿ ಗೀತಾ ಅವರು ತಮ್ಮ ಹಾಗೂ ಗಂಡನಿಗೆ ಸೇರಿದ 170 ಗ್ರಾಂ ತೂಕದ ಚಿನ್ನಾಭರಣಗಳು ನಾಪತ್ತೆಯಾಗಿದ್ದು, ಅಂದಾಜು ಮೌಲ್ಯವನ್ನು 13,60,000 ರೂಪಾಯಿ ಎಂದು ತಿಳಿಸಿದ್ದಾರೆ. ಮನೆಯವರು ಮನೆ ಬಾಗಿಲಿಗೆ ಲಾಕ್ ಹಾಕಿ ಹೊರಗಿದ್ದರು. ಈ ಅವಧಿಯಲ್ಲಿ ಮನೆ ಕೀ ಕೆಲವೊಮ್ಮೆ ಪಕ್ಕದ ಮನೆಗೆ, ಕೆಲವೊಮ್ಮೆ ಮೇಲ್ಮಹಡಿಗೆ ನೀಡಲಾಗಿತ್ತು. ಇತ್ತ ಕುಟುಂಬದಲ್ಲಿ ಸಂಭವಿಸಿದ್ದ ಮರಣದಿಂದ ಅತಿಥಿಗಳ ಆಗಮನವೂ ನಡೆದಿತ್ತು. ಜೂನ್ 3ರಂದು ಮಧ್ಯಾಹ್ನ 2 ಗಂಟೆಗೆ ಮನೆಯಲ್ಲಿದ್ದ ಕಬ್ಬಿಣದ ಬೀರುವನ್ನು ತೆರೆಯುತ್ತಿದ್ದಾಗ ಆಭರಣಗಳು ನಾಪತ್ತೆಯಾಗಿರುವುದು ಪತ್ತೆಯಾಯಿತು. ಕಳ್ಳತನಗೊಂಡ ಆಭರಣಗಳಲ್ಲಿ ಲಾಂಗ್ ಚೈನ್, ನೆಕ್ಲೇಸ್, ಮುತ್ತಿನ ಓಲೆ, ಚಿನ್ನದ ಉಂಗುರ ಸೇರಿದಂತೆ ವಿವಿಧ ಆಭರಣಗಳು ಸೇರಿವೆ. ಆಶ್ಚರ್ಯಕರ ಸಂಗತಿಯೇನೆಂದರೆ, ಬಾಗಿಲು ಅಥವಾ ಬೀರುವಿನ ಲಾಕಳು ಧ್ವಂಸವಾಗಿಲ್ಲ. ಈ ಹಿನ್ನೆಲೆ ಕಳ್ಳತನಕ್ಕೆ ಮನೆಯವರೊಳಗಿನವರ ಕೈವಾಡವಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಈ ಕುರಿತು ಬೇಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪಕ್ಕದ ಮನೆ ಹಾಗೂ ಮೇಲ್ಮಹಡಿಯ ನಿವಾಸಿಗಳ ವಿಚಾರಣೆ ಜೊತೆಗೆ ಸಿಸಿಟಿವಿ ಪರಿಶೀಲನೆ ನಡೆಯುತ್ತಿದೆ. ಪೊಲೀಸರು ಇದೀಗ ಎಲ್ಲಾ ನಿಖರ ಸಾಕ್ಷ್ಯಾಧಾರಗಳ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಸ್ಥಳೀಯರಲ್ಲಿ ಭಯ ಮತ್ತು ಕುತೂಹಲ ಉಂಟುಮಾಡಿದ ಈ ಪ್ರಕರಣದ ತನಿಖೆಗೆ ವೇಗ ನೀಡಲಾಗಿದೆ. ನಗರದ ಬೇಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಚಿನ್ನಾಭರಣ ಕಳ್ಳತನದ ಘಟನೆ ವರದಿಯಾಗಿದ್ದು, ಸುಮಾರು 300 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಕಳವಾಗಿರುವ ಮಾಹಿತಿ ಲಭ್ಯವಾಗಿದೆ. ದೂರುದಾರರಾದ ಶ್ರೀಮತಿ ಗೀತಾ ಅವರು ತಮ್ಮ ಹಾಗೂ ಗಂಡನಿಗೆ ಸೇರಿದ 170 ಗ್ರಾಂ ತೂಕದ ಚಿನ್ನಾಭರಣಗಳು ನಾಪತ್ತೆಯಾಗಿದ್ದು, ಅಂದಾಜು ಮೌಲ್ಯವನ್ನು 13,60,000 ರೂಪಾಯಿ ಎಂದು ತಿಳಿಸಿದ್ದಾರೆ. ಮನೆಯವರು ಮನೆ ಬಾಗಿಲಿಗೆ ಲಾಕ್ ಹಾಕಿ ಹೊರಗಿದ್ದರು. ಈ ಅವಧಿಯಲ್ಲಿ ಮನೆ ಕೀ ಕೆಲವೊಮ್ಮೆ ಪಕ್ಕದ ಮನೆಗೆ, ಕೆಲವೊಮ್ಮೆ ಮೇಲ್ಮಹಡಿಗೆ ನೀಡಲಾಗಿತ್ತು. ಇತ್ತ ಕುಟುಂಬದಲ್ಲಿ ಸಂಭವಿಸಿದ್ದ ಮರಣದಿಂದ ಅತಿಥಿಗಳ ಆಗಮನವೂ ನಡೆದಿತ್ತು. ಜೂನ್ 3ರಂದು ಮಧ್ಯಾಹ್ನ 2 ಗಂಟೆಗೆ ಮನೆಯಲ್ಲಿದ್ದ ಕಬ್ಬಿಣದ ಬೀರುವನ್ನು ತೆರೆಯುತ್ತಿದ್ದಾಗ ಆಭರಣಗಳು ನಾಪತ್ತೆಯಾಗಿರುವುದು ಪತ್ತೆಯಾಯಿತು. ಕಳ್ಳತನಗೊಂಡ ಆಭರಣಗಳಲ್ಲಿ ಲಾಂಗ್ ಚೈನ್, ನೆಕ್ಲೇಸ್, ಮುತ್ತಿನ ಓಲೆ, ಚಿನ್ನದ ಉಂಗುರ ಸೇರಿದಂತೆ ವಿವಿಧ ಆಭರಣಗಳು ಸೇರಿವೆ. ಆಶ್ಚರ್ಯಕರ ಸಂಗತಿಯೇನೆಂದರೆ, ಬಾಗಿಲು ಅಥವಾ ಬೀರುವಿನ ಲಾಕಳು ಧ್ವಂಸವಾಗಿಲ್ಲ. ಈ ಹಿನ್ನೆಲೆ ಕಳ್ಳತನಕ್ಕೆ ಮನೆಯವರೊಳಗಿನವರ ಕೈವಾಡವಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಈ ಕುರಿತು ಬೇಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪಕ್ಕದ ಮನೆ ಹಾಗೂ ಮೇಲ್ಮಹಡಿಯ ನಿವಾಸಿಗಳ ವಿಚಾರಣೆ ಜೊತೆಗೆ ಸಿಸಿಟಿವಿ ಪರಿಶೀಲನೆ ನಡೆಯುತ್ತಿದೆ. ಪೊಲೀಸರು ಇದೀಗ ಎಲ್ಲಾ ನಿಖರ ಸಾಕ್ಷ್ಯಾಧಾರಗಳ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಸ್ಥಳೀಯರಲ್ಲಿ ಭಯ ಮತ್ತು ಕುತೂಹಲ ಉಂಟುಮಾಡಿದ ಈ ಪ್ರಕರಣದ ತನಿಖೆಗೆ ವೇಗ ನೀಡಲಾಗಿದೆ.